ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು ಗಮನಿಸಬೇಕು. ಎಲ್ಲರೂ ಕಾಯುತ್ತಿದ್ದಿರುವಂತಹ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿದೆ. ನೋಡಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc, B.Pharm, Pharm D, BPT, BPO, ಅಲೈಡ್ ಹೆಲ್ತ್ ಕೋರ್ಸ್ಗಳ ಎರಡನೇ ಸುತ್ತಿನ ಅಣಕು ಫಲಿತಾಂಶ ಅಂದರೆ ಮಾಕ್ ರೌಂಡ್ ರಿಸಲ್ಟ್, ಮತ್ತು ವೈದ್ಯಕೀಯ, ದಂತವೈದ್ಯಕೀಯ ಕೋರ್ಸುಗಳ ಅಣಕು ಫಲಿತಾಂಶ. ನೋಡಿ, ಎಲ್ಲರಿಗೂ ಮಾಕ್ ರೌಂಡ್ ರಿಸಲ್ಟನ್ನು ನೀಡಿದ್ದಾರೆ. ನೋಡಿ, ಇಂಜಿನಿಯರಿಂಗ್ ಮತ್ತು ಉಳಿದ ಏನು ಮೊದಲಿಗೆ ಫಸ್ಟ್ ರೌಂಡ್ ಆಗಿತ್ತಲ್ಲ ಅವರಿಗೆಲ್ಲ ಸೆಕೆಂಡ್ ರೌಂಡ್ ಮಾಕ್ ರಿಸಲ್ಟ್ ಅಂತ ಬಿಟ್ಟಿದ್ದಾರೆ. ಮತ್ತು MBBS, BDS ಈ ಕೋರ್ಸುಗಳ ಫಸ್ಟ್ ರೌಂಡ್ ಮಾಕ್ ರಿಸಲ್ಟ್ ಅಂತ ಬಿಟ್ಟಿದ್ದಾರೆ. ಈ ರೀತಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪ್ರಾಧಿಕಾರವು ಅಭ್ಯರ್ಥಿಗಳ ಅನುಕೂಲಕ್ಕಾಗಿ UGCET ಕೋರ್ಸುಗಳ ಜೊತೆಯಲ್ಲಿ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸುಗಳಿಗೆ ಏಕಕಾಲದಲ್ಲಿ ಅಭ್ಯರ್ಥಿಗಳಿಂದ ಆಪ್ಷನ್ಗಳನ್ನು ಪಡೆದು ಎಲ್ಲ ಕೋರ್ಸುಗಳಿಗೆ ಒಟ್ಟಿಗೆ ಜೊತೆಯಾಗಿ ಮೆರಿಟ್ ಹಾಗೂ ಆಪ್ಷನ್ಗಳ ಆಧಾರದ ಮೇಲೆ ನಿಯಮಾನುಸಾರ ಸೀಟು ಹಂಚಿಕೆಯನ್ನು ಮಾಡಲಾಗಿರುತ್ತದೆ. ವೈದ್ಯಕೀಯ ಕೋರ್ಸುಗಳನ್ನು UGCET ಕೋರ್ಸುಗಳೊಂದಿಗೆ ಸೇರ್ಪಡೆ ಮಾಡಿರುವ ಕಾರಣದಿಂದ ಹಾಗೂ MCC ಅವರು ಆಲ್ ಇಂಡಿಯಾ ಕೋಟಾ ಸೀಟು ಹಂಚಿಕೆ ವೇಳಾಪಟ್ಟಿಯನ್ನು ಪರಿಷ್ಕರಿಸಿರುವ ಹಿನ್ನೆಲೆಯಲ್ಲಿ ಈ ಸುತ್ತಿಗೂ ಸಹ ಮೊದಲಿಗೆ ಅಣಕು ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಗೆ ಇಚ್ಛೆಯ ಆಯ್ಕೆಗಳನ್ನು ಬದಲಾಯಿಸಿಕೊಳ್ಳಲು, ಸೇರ್ಪಡೆ ಮಾಡಲು ಅವಕಾಶ ನೀಡಲಾಗುವುದು. ನೋಡಿ, ಮತ್ತೆ ನೀವು ಬೇಕಾದರೆ ಇಚ್ಛೆ ಆಯ್ಕೆಗಳನ್ನು ಬದಲಾಯಿಸ್ಕೋಬಹುದು ಮತ್ತು ಸೇರ್ಪಡೆಯನ್ನು ಕೂಡ ಮಾಡ್ಕೋಬಹುದು ಅಂತ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏಕೆಂದರೆ MCC ಅವರು ಮತ್ತೆ ಆಲ್ ಇಂಡಿಯಾ ಕೋಟಾ ಸೀಟು ಹಂಚಿಕೆ ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಮುಂದೆ ಹಾಕಿರುವ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೀವು ಮತ್ತೆ ನಿಮ್ಮ ಆಪ್ಷನ್ಗಳನ್ನು ಮೇಲೆ ಕೆಳಗೆ ಮಾಡ್ಕೋಬಹುದು ಮತ್ತು ಸೇರ್ಪಡೆ ಕೂಡ ಮಾಡ್ಕೋಬಹುದು. ಈ ಮಾಕ್ ರೌಂಡ್ ರಿಸಲ್ಟನ್ನು ನೋಡಿಕೊಂಡು ನೀವು ಸೇರ್ಪಡೆ ಕೂಡ ಮಾಡ್ಕೋಬಹುದು. ನೋಡಿ, ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ 13/8/2026 ಬೆಳಗ್ಗೆ 9ರವರೆಗೆ ನಮೂದಿಸಿದ ಆಪ್ಷನ್ಗಳನ್ನು ಪರಿಗಣಿಸಲಾಗಿದೆ. UGCET 2026 ಕೋರ್ಸ್ಗಳ ಪ್ರವೇಶಾತಿಗೆ ಪ್ರಾಧಿಕಾರವು ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಮತ್ತು ಮೊದಲನೇ ಸುತ್ತಿನ ವೈದ್ಯಕೀಯ, ದಂತವೈದ್ಯಕೀಯ ಅಂದರೆ MBBS ಮತ್ತು BDS ಸೀಟುಗಳ ಹಂಚಿಕೆ ಅಣಕು ಫಲಿತಾಂಶವನ್ನು ದಿನಾಂಕ 17/8/2026 ಮಧ್ಯಾಹ್ನ 4 ಗಂಟೆಯ ನಂತರ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ನೋಡಿ, ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿಲ್ಲ, ಈಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫಲಿತಾಂಶ ಪ್ರಕಟವಾಗಿರಲಿದೆ. ಇದು UGCET 2026, UGNET 2026 ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಣಕು ಫಲಿತಾಂಶವಾಗಿದ್ದು ಅಭ್ಯರ್ಥಿಗಳು ಹಂಚಿಕೆಯಾಗಿರುವ ಸೀಟಿಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಿಲ್ಲ. ನೋಡಿ, ಇದನ್ನು ನೀವು ಗಮನಿಸಬೇಕು. ಇದೇನಾದರೂ ಮಾಕ್ ರಿಸಲ್ಟ್ ಆಗಿರೋದ್ರಿಂದ ಇದು ರಿಯಲ್ ರಿಸಲ್ಟ್ ಅಲ್ಲ. ಇಲ್ಲಿ ನಿಮಗೆ ಯಾವುದೇ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ. ಕಾಲೇಜುವಾರು, ಕೋರ್ಸ್ವಾರು, ಪ್ರವರ್ಗವಾರು, ಕಟ್ ಆಫ್ ರ್ಯಾಂಕ್ ಹಾಗೂ ಇತರೆ ವಿವರವಾದ ಸೂಚನೆಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಈ ಅಣಕು ಸೀಟು ಹಂಚಿಕೆ ಫಲಿತಾಂಶ ಪರಿಶೀಲಿಸಿದ ನಂತರ ದಿನಾಂಕ 20/8/2026 ಬೆಳಗ್ಗೆ 9ರ ಒಳಗೆ ಇಚ್ಛೆಗಳನ್ನು ಸೇರಿಸಬಹುದು, ಬೇಡವಾದಲ್ಲಿ ತೆಗೆದುಹಾಕಬಹುದು, ಕ್ರಮಾಂಕ ಬದಲಾಯಿಸಿಕೊಳ್ಳಬಹುದು, ಮಾರ್ಪಡಿಸಿಕೊಳ್ಳಬಹುದು. ಅರ್ಹತೆ ಇರುವ ಅಭ್ಯರ್ಥಿಗಳು ವೈದ್ಯಕೀಯ, ದಂತವೈದ್ಯಕೀಯ ಆಪ್ಷನ್ಗಳನ್ನು ಕೂಡ ದಾಖಲಿಸಬಹುದು. ನೋಡಿ, 28ನೇ ತಾರೀಕು ಬೆಳಗ್ಗೆ 9ರವರೆಗೆ ಮತ್ತೆ ಟೈಮ್ ಕೊಟ್ಟಿದ್ದಾರೆ. ನೋಡಿ, UGNET 2026 ಅರ್ಹತೆ ಇರುವ ಆದರೆ ನೋಂದಣಿ ಮಾಡದಿರುವ ನೀಟ್ ರೋಲ್ ನಂಬರ್ ಕ್ಲಾಸ್ A ಮತ್ತು ಕ್ಲಾಸ್ Y ಓನ್ಲಿ ದಾಖಲಿಸದೇ ಇರುವ ಅಭ್ಯರ್ಥಿಗಳು 18/8/2026 ಸಂಜೆ 6ರ ಒಳಗೆ ನೋಂದಣಿ ಲಿಂಕ್ ಮಾಡಬಹುದು. ನಂತರ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿ ಆಪ್ಷನ್ಗಳನ್ನು ದಾಖಲಿಸಬಹುದು. ನೋಡಿ, ಯಾರು UGNET ಪರೀಕ್ಷೆ ಬರೆದಿದ್ರಿ, ನಿಮಗೆ 177 ಮಾರ್ಕ್ಸ್ ಕೂಡ ಬಂದಿತ್ತು, ಆದರೂ ಕೂಡ ನೀವು ನೀಟ್ ಈ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿರಲಿಲ್ಲ. ಹಾಗೇನಾದರೂ ನೀವು ಅಜಾಗರೂಕತೆಯಿಂದ ಆ ರೀತಿ ಮಾಡಿದ್ದರೆ ಮತ್ತೆ ನೀವು ನೋಂದಣಿ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ಆಪ್ಷನ್ಗಳನ್ನು ದಾಖಲಿಸಬಹುದು. ನೋಡಿ, ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಯಾರಾದರೂ ನಾನು ನೀಟ್ ಪರೀಕ್ಷೆ ಬರೆದಿದ್ದೆ ಆದರೂ ಕೂಡ ನಾನು ಇದನ್ನು ಭಾಗವಹಿಸ್ತಿಲ್ಲ ಅಂತ ಯಾರಿಗಾದರೂ ಇದ್ದರೆ ಅವರು ಕೂಡ ಭಾಗವಹಿಸಬಹುದು. ಅಭ್ಯರ್ಥಿಗಳು ಅಣಕು ಫಲಿತಾಂಶವನ್ನು ಪರಿಶೀಲಿಸಿದ ನಂತರ ಇಚ್ಛೆ ಆಯ್ಕೆಗಳನ್ನು ಬದಲಾಯಿಸುವುದರಿಂದ ಅಥವಾ ಹೊಸದಾಗಿ ಸೇರಿಸಬಹುದಾಗಿರುವುದರಿಂದ ಅಥವಾ ಅಳಿಸಬಹುದಾಗಿರುವ ಕಾರಣದಿಂದ ಅಣಕು ಸೀಟು ಹಂಚಿಕೆಯಲ್ಲಿ ಹಂಚಿಕೆಯಾದ ಸೀಟೆ ನೈಜ ಸೀಟಿಗೆ ಹಂಚಿಕೆಯಲ್ಲಿ ಸಿಗಬಹುದು ಅಥವಾ ಸಿಗದೇ ಇರಬಹುದು. ಈ ಸುತ್ತಿನ ಸೀಟು ಹಂಚಿಕೆ ನೈಜ ಫಲಿತಾಂಶವನ್ನು ನಂತರ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ನೋಡಿ, ಈಗ ಮತ್ತೆ
ಆ್ಯಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆದ ಕಾರಣದಿಂದ ಈಗ ಸಿಕ್ಕಂಥ ಸೀಟೇ ಮತ್ತೆ ಸಿಗಬಹುದು ಅಥವಾ ಸಿಗಲಿಕ್ಕಿಲ್ಲ. ಯಾಕಂದರೆ ಬೇರೆ ಬೇರೆ ಜನರು ಬೇರೆ ಬೇರೆ ಕಾಲೇಜುಗಳನ್ನು ಈಗ ಮೊದಲು ಆ್ಯಡ್ ಮಾಡಿದ ಕಾಲೇಜುಗಳನ್ನು ಕೂಡ ಮತ್ತೆ ಆ್ಯಡ್ ಮಾಡಬಹುದು. ಹೀಗಾಗಿ ನಿಮಗೆ ಈಗ ಸಿಕ್ಕಿರುವಂಥ ಸೀಟು ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು. ಇದೊಂದು ನಿಮಗೆ ಐಡಿಯಾ ಬರುತ್ತೆ, ನಮಗೆ ಯಾವ ರೀತಿ ಎಲ್ಲಿ ಮಟ್ಟಿಗೆ ನಮಗೆ ಸೀಟು ಸಿಗ್ಬೋದು ಅನ್ನೋದು. ಈಗ ನೀವೆಲ್ಲರೂ ಫಲಿತಾಂಶವನ್ನು ನೋಡಿ ಮತ್ತು ನಿಮ್ಮ ಮುಂದಿನ ಒಂದು ವಿಚಾರವನ್ನು ಮಾಡಿ ಆಪ್ಷನ್ಗಳನ್ನು ಸೇರಿಸುವುದು, ಮೇಲೆ ಕೆಳಗೆ ಮಾಡುವುದು ಎಲ್ಲವನ್ನು ಮಾಡಬಹುದಾಗಿದೆ. ಮತ್ತೆ ಏನಾದರೂ ಅಪ್ಡೇಟ್ ಇದ್ದರೆ ಮತ್ತೆ ಭೇಟಿ ಆಗ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.